ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇಖಿ ಮಾಸ್ಟರ್ ಆನಂದ್ ಅಂಗಡಿ. ರೇಖಿಯ ಬಗ್ಗೆ ಇವತ್ತು ಮತ್ತೊಂದು ಮಹತ್ವದ ವಿಷಯದೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಸಾಮಾನ್ಯವಾಗಿ ಯೋಗ, ಆಧ್ಯಾತ್ಮ, ರೇಖಿಯಲ್ಲಿ ಚಕ್ರಗಳಿಗೆ ಮಹತ್ವದ ಪಾತ್ರ ಇದೆ. ನಮ್ಮಲ್ಲಿ ಯಾವುದಾದರೂ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಾಗ ಅದು ಯಾವ ಚಕ್ರಕ್ಕೆ ಸಂಬಂಧಿಸಿದ್ದು ಎಂದು ತಿಳಿದುಕೊಂಡು ಆ ಚಕ್ರಕ್ಕೆ ನಾವು ಹೀಲ್ ಮಾಡುತ್ತೇವೆ. ಅಷ್ಟೇ ಅಲ್ಲ, ವೈದ್ಯರ ಕಡೆನೂ ಹೋಗಲೇಬೇಕು. ಹಿಂದಿನ ವಿಡಿಯೋದಲ್ಲಿ ನಾನು ಈ ಬಗ್ಗೆ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಾಗ ವೈದ್ಯರನ್ನು ಭೇಟಿ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು. ಜೊತೆಗೆ ಚಕ್ರಗಳಿಗೆ ಹೀಲಿಂಗ್ ಮಾಡಿಕೊಳ್ಳಬೇಕು, ರೇಖಿ ಹೀಲಿಂಗ್ ಮಾಡಿಕೊಳ್ಳಬೇಕು. ಆವಾಗ ಮತ್ತಷ್ಟು ನೀವು ವೇಗವಾಗಿ ಗುಣವಾಗ್ತೀರಾ. ಈಗ ನಾವು ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಚಕ್ರಗಳು ಕೇವಲ ಮನುಷ್ಯನ ದೇಹದಲ್ಲಿ ಮಾತ್ರ ಇಲ್ಲ, ಪ್ರಾಣಿಗಳ ದೇಹದಲ್ಲೂ ಚಕ್ರಗಳಿವೆ ಅನ್ನೋದನ್ನು ನಂಬ್ತೀರಾ? ಹೌದು, ಪ್ರಾಣಿಗಳಲ್ಲಿಯೂ ಸಹ ಕೆಲವೊಮ್ಮೆ ಹೊಟ್ಟೆ ನೋವು, ಬಹಳ ಸುಸ್ತಾಗಿ ಮಲಗಿರೋದು, ಇಂಥವೆಲ್ಲ ಕಾಣ್ತೀವಿ. ಆವಾಗ ನಾವು ಪ್ರಾಣಿಗಳಿಗೆ ಹೀಲ್ ಮಾಡಬೇಕು. ಹೀಲ್ ಮಾಡಿದಾಗ ಅದು ರೇಖಿ ಹೀಲಿಂಗ್ ಯಾವ ಚಕ್ರಕ್ಕೆ ಸಂಬಂಧಿಸಿದ್ದು ಇರ್ತದೋ ಆ ಚಕ್ರಕ್ಕೆ ಹೋಗಿ ಹೀಲ್ ಮಾಡ್ತದೆ. ಅಲ್ಲಿ ಇರುವಂಥ ಅಸಮತೋಲನವನ್ನು, ಇಂಬ್ಯಾಲೆನ್ಸ್ ಅನ್ನು ತಡೆದೇ ಆಗುತ್ತದೆ. ಶಕ್ತಿ ಹರಿವು ರೇಖಿ ಚಕ್ರದಲ್ಲಿ ಇರ್ತದೆ. ಪ್ರಾಣಿಗಳಲ್ಲಿಯೂ ಸಹ ಶಕ್ತಿ ಹರಿವು ಇಂಬ್ಯಾಲೆನ್ಸ್ ಆದಾಗ ರೇಖಿ ಹೀಲಿಂಗ್ ಮೂಲಕ ನಾವು ಶಕ್ತಿ ಹರಿವನ್ನು ಬ್ಯಾಲೆನ್ಸ್ ಆಗಿ ಮಾಡಬಹುದು. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮನುಷ್ಯರಲ್ಲಿ ನಾವು ಆರೋಗ್ಯ ಸಮಸ್ಯೆ ಕಂಡು ಬಂದಾಗ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ರೇಖಿ ಹೀಲಿಂಗ್ ಮಾಡ್ಕೊಳ್ತೇವೆ. ಅದೇ ರೀತಿ ಪ್ರಾಣಿಗಳಲ್ಲಿ ಆರೋಗ್ಯ ಸಮಸ್ಯೆ ಕಂಡು ಬಂದಾಗ ದಯವಿಟ್ಟು ವೆಟರ್ನರಿ ಡಾಕ್ಟರನ್ನ ಸಂಪರ್ಕಿಸಿ ಅವರು ಹೇಳುವ ಸಲಹೆ ಸೂಚನೆಗಳನ್ನು ಪಾಲಿಸಿ ಅದರೊಂದಿಗೆ ಪ್ರಾಣಿಗಳಿಗೂ ಸಹ ರೇಖಿ ಹೀಲಿಂಗ್ ಮಾಡಿ. ಈಗ ನಾವು ಪ್ರಾಣಿಗಳಲ್ಲಿ ಯಾವ ಚಕ್ರಕ್ಕೆ ಏನು ಸಂಬಂಧಿಸಿದ್ದು ಅನ್ನೋದನ್ನು ಕಂಡುಕೊಳ್ಳೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ. ಈ ಚಕ್ರ ಭದ್ರತೆ ಮತ್ತು ಬದುಕುವುದಕ್ಕೆ ಸಂಬಂಧಿಸಿದ್ದು. ಪ್ರಾಣಿ ತನ್ನನ್ನು, ಯಾವುದೇ ನಾಯಿ, ಬೆಕ್ಕು, ಎಮ್ಮೆ, ಆಕಳ, ಯಾವುದೇ ಪ್ರಾಣಿ ಇರಲಿ, ಆ ಪ್ರಾಣಿ ತನ್ನನ್ನು ಸುರಕ್ಷಿತ ಅನುಭವಿಸಿದಾಗ ಮೂಲಾಧಾರ ಚಕ್ರ ಆ ಪ್ರಾಣಿಯಲ್ಲಿ ಬ್ಯಾಲೆನ್ಸ್ ಆಗಿದೆ ಅಂತಲೇ ಅರ್ಥ. ಮನೆಯಲ್ಲಿ ನಾವು ಯಾವುದೇ ಪ್ರಾಣಿ ಸಾಕಿರಲಿ ಅವುಗಳಲ್ಲಿಯೂ ಸಹ ಅವುಗಳಿಗೂ ರೇಖಿ ಹೀಲಿಂಗ್ ಮಾಡಬೇಕು. ಇನ್ನು ಸ್ವಾದಿಷ್ಟಾನ ಚಕ್ರ, ಇದು ಭಾವನೆಗಳು ಮತ್ತು ಸಂತೋಷಕ್ಕೆ ಸಂಬಂಧಿಸಿದ್ದು. ಪ್ರಾಣಿಗಳು ಆಟ ಆಡ್ತಾ ಉತ್ಸಾಹದಿಂದ ಇದ್ದರೆ ಅವುಗಳಲ್ಲಿ ಸ್ವಾದಿಷ್ಟಾನ ಚಕ್ರ ಉತ್ತಮವಾಗಿದೆ ಅಂತ ಅರ್ಥ. ಯಾವುದೇ ಪ್ರಾಣಿಗಳು ಡಲ್ ಆಗಿದ್ದಾಗ ನೀವು ಅದಕ್ಕೆ ರೇಖಿ ಹೀಲಿಂಗ್ ಮಾಡಿದರೆ ಆ ಪ್ರಾಣಿಯಲ್ಲಿ ಸ್ವಾದಿಷ್ಟಾನ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಆ ರೇಖಿ ಶಕ್ತಿ ಅದರಲ್ಲ ಸ್ವಾದಿಷ್ಟಾನ ಚಕ್ರದಲ್ಲಿರುವಂಥ ಅಸಮತೋಲನ ಶಕ್ತಿಯನ್ನು ಸರಿ ಮಾಡುತ್ತದೆ. ಇನ್ನು ಮಣಿಪುರ ಚಕ್ರ, ಇದು ಮನುಷ್ಯರ ರೀತಿಯಂತಲೇ ಪ್ರಾಣಿಗಳಿಗೂ ಸಹ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದ ಚಿತ್ರ. ಕೆಲವು ನಾಯಿಗಳ, ಬೆಕ್ಕು ಸೇರಿದಂತೆ ಬಹುತೇಕ ಪ್ರಾಣಿಗಳು ಧೈರ್ಯಶಾಲಿಯಾಗಿರ್ತವೆ. ಆವಾಗ ನಾವು ಅಂದ್ಕೊಳ್ಬೋದು ಈ ಪ್ರಾಣಿಯಲ್ಲಿ ಮಣಿಪುರ ಚಕ್ರ ಗಟ್ಟಿಯಾಗಿದೆ, ಭದ್ರವಾಗಿದೆ, ಬ್ಯಾಲೆನ್ಸ್ ಆಗಿದೆ ಅಂತ. ಇನ್ನು ಕೆಲವು ನಾಯಿಗಳು ಅಥವಾ ಬೇರೆ ಪ್ರಾಣಿಗಳು ಭಯಭೀತವಾಗಿರ್ತವೆ. ರೇಖಿ ದೃಷ್ಟಿಯಿಂದ ಈ ಚಕ್ರದಲ್ಲಿ ಸಂಬಂಧಿಸಿದಂಥ ಶಕ್ತಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ತಿಳ್ಕೋಬೇಕು. ಈಗ ಯಾವುದೇ ಎತ್ತು ಅಥವಾ ಯಾವುದೇ ಪ್ರಾಣಿ ಆದ್ರೂ ಅವು ಜಾಸ್ತಿ ಧೈರ್ಯವಾಗಿದ್ದರೆ ಆ ಪ್ರಾಣಿಗಳಲ್ಲಿ ಮಣಿಪುರ ಚಕ್ರ ಭದ್ರವಾಗಿದೆ, ಗಟ್ಟಿಯಾಗಿದೆ ಅಂತ. ಇನ್ನು ಅನಾಹತ ಚಕ್ರ. ಅನಾಹತ ಚಕ್ರ ಪ್ರೀತಿ ಮತ್ತು ಕರುಣೆಗೆ ಸಂಬಂಧಿಸಿದ್ದು. ಇದಕ್ಕೆ ಹಾರ್ಟ್ ಚಕ್ರ ಅಂತಲೂ ಹೇಳ್ತಾರೆ. ಬಹುತೇಕ ಸಾಕು ಪ್ರಾಣಿಗಳಲ್ಲಿ ಈ ಚಕ್ರ ಬಲಿಷ್ಠವಾಗಿರೋದು ಕಂಡು ಬರುತ್ತದೆ. ಈ ನಾಯಿಗಳು ಆಯ್ತು, ಬೆಕ್ಕುಗಳಾಯ್ತು, ಯಾವುದೇ ಆಕಳ ಕರು, ಎಮ್ಮೆ, ಕುದುರೆ, ಯಾವುದೇ ಪ್ರಾಣಿಗಳು ನಮ್ಮನ್ನು ಜಾಸ್ತಿ ಪ್ರೀತಿಯಿಂದ ಮಾಡ್ತಾ ಇದ್ದರೆ, ನಾಲಿಗೆಯಿಂದ ನಗ್ತಾ ಇದ್ದರೆ ಆ ಪ್ರಾಣಿಯಲ್ಲಿ ಅನಾಹತ ಚಕ್ರ ಭದ್ರವಾಗಿದೆ ಅಂತ ಅರ್ಥ. ಇನ್ನು ವಿಶುದ್ಧ ಚಕ್ರ, ಇದು ಸಂವಹನಕ್ಕೆ ಸಂಬಂಧಿಸಿದ್ದು. ಪ್ರಾಣಿಗಳು ಮಾತನಾಡಲ್ಲ, ಮನುಷ್ಯರಲ್ಲಿ ಸಹ ಈ ವಿಶುದ್ಧ ಚಕ್ರ ಸಂವಹನಕ್ಕೆ ಸಂಬಂಧಿಸಿದ್ದು. ಆ ವಿಶುದ್ಧ ಚಕ್ರ ಸರಿಯಾಗಿದ್ದರೆ, ಬ್ಯಾಲೆನ್ಸ್ ಆಗಿದ್ದರೆ ನಮ್ಮ ಮಾತುಗಳು ಮೃದುವಾಗಿರುತ್ತವೆ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಈ ವಿಶುದ್ಧ ಚಕ್ರ ಇದೆ, ಆದರೆ ಪ್ರಾಣಿಗಳಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ. ಆದರೆ
ಪ್ರಾಣಿಗಳು ಮಾತನಾಡದಿದ್ದರೂ ಸಹ ತಮ್ಮ ಭಾವನೆಗಳನ್ನು ಧ್ವನಿಗಳ ಮೂಲಕ, ಭಾವನೆಗಳ ಮೂಲಕ, ಕಣ್ಣುಗಳ ಮೂಲಕ ವ್ಯಕ್ತಪಡಿಸುತ್ತವೆ. ಯಾವುದೇ ಪ್ರಾಣಿಗಳು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದರೆ ಅದು ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿದ್ದು. ಇನ್ನು ಆಜ್ಞಾಚಕ್ರ, ಈ ಆಜ್ಞಾಚಕ್ರ ಅಂತಃಪ್ರಜ್ಞೆಯೊಂದಿಗೆ ಸಂಬಂಧಿಸಿದ್ದು. ಕೆಲವೊಂದ್ಸಲ ಮುಂದೆ ಆಗುವಂಥ ಘಟನೆಗಳು ನಮ್ಮ ಆಜ್ಞಾಚಕ್ರ ಗಟ್ಟಿಯಾಗಿದ್ದರೆ ಕಾಣ್ತವೆ. ನಾವು ಕೆಲವೊಂದ್ಸಲ ಅನುಭವಿಸ್ತೇವೆ, ಏನೋ ಯೋಚನೆ ಮಾಡ್ತಾ ಇರ್ತೇವೆ, ಮುಂದೆ ಸ್ವಲ್ಪ ಹೊತ್ತಿಗೆ ಆ ಘಟನೆ ಸಂಭವಿಸ್ತದೆ. ಈಗ ಮ್ಯಾಚ್ ನೋಡುವಾಗ ಅನಿಸ್ತದೆ, ಈ ಬಾಲಲ್ಲಿ ಅವನು 6 ಹೊಡಿತಾನೆ ಅಥವಾ ಈ ಓವರ್ನಲ್ಲಿ ಔಟ್ ಆಗ್ತಾನೆ, ಅದೇ ಅಂದ್ಕೊಂಡಾಗೆ ಆಗಿರ್ತದೆ. ಆವಾಗ ಅದು ನಮ್ಮ ಆಜ್ಞಾಚಕ್ರ ಭದ್ರವಾಗಿದೆ, ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಪ್ರಾಣಿಗಳಲ್ಲಿ ಸಹ ಇದು ಆಜ್ಞಾಚಕ್ರಕ್ಕೆ ಸಂಬಂಧಿಸಿದ್ದು. ಕೆಲವು ಪ್ರಾಣಿಗಳು ಅಪಾಯದ ಮುನ್ಸೂಚನೆಯನ್ನು ಮೊದಲವಾಗಿಯೇ ಗ್ರಹಿಸುತ್ತವೆ. ಇದರಿಂದ ನಾವು ಮುಂಚಿತವಾಗಿಯೇ ನಮ್ಮ ಯೋಚನೆ ಹೇಗೆ ಸರಿಯಾಗಿರ್ತದೆ, ಅದೇ ರೀತಿ ಪ್ರಾಣಿಗಳಲ್ಲಿಯೂ ಸಹ ಆಜ್ಞಾಚಕ್ರ ಬ್ಯಾಲೆನ್ಸ್ ಆಗಿದ್ದರೆ, ಗಟ್ಟಿಯಾಗಿದ್ದರೆ ಅಪಾಯಗಳನ್ನು ಮುಂಚಿತವಾಗಿಯೇ ಗ್ರಹಿಸುತ್ತವೆ. ಏನೋ ಅಪಾಯ ಇದ್ದಾಗ ಕೆಲವೊಂದ್ಸಲ ಭೂಕಂಪಗಳಾದ ಕೆಲವು ಪ್ರಾಣಿ ಪಕ್ಷಿಗಳು ಆ ಜಾಗದಿಂದ ಓಡಿ ಹೋಗುತ್ತವೆ, ಮಂಗಗಳು ಚೀರಾಡ್ತಾ ಇರ್ತವೆ, ಹೀಗೆಲ್ಲ ಇರ್ತದೆ. ಇನ್ನು ಸಹಸ್ರಾರ ಚಕ್ರ, ಇದು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ್ದು. ಒಬ್ಬ ವ್ಯಕ್ತಿ ಬಹಳ ಆಧ್ಯಾತ್ಮಿಕವಾಗಿದ್ದರೆ ಅವನ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗಿದೆ, ಗಟ್ಟಿಯಾಗಿದೆ ಅಂತ. ಅದೇ ರೀತಿ ಪ್ರಾಣಿಗಳು ಸಹ ಪ್ರಕೃತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ ಅಂತ ಇದರ ಅರ್ಥ. ಈ ವಿಡಿಯೋದಲ್ಲಿ ಪ್ರಾಣಿಗಳಲ್ಲಿರುವ ಚಕ್ರಗಳ ಬಗ್ಗೆ ನಾವು ತಿಳಿದುಕೊಂಡಿವಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ದಯವಿಟ್ಟು ನಮ್ಮ ಈ ಯೂಟ್ಯೂಬ್ ಚಾನಲ್ ವಿಡಿಯೋ ರೇಖಿ ಮಾಸ್ಟರ್ ಆನಂದ ಅಂಗಡಿ ಸಂಪೂರ್ಣವಾಗಿ ಈ ವಿಡಿಯೋಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.